ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಈ ವರ್ಷದ ಫಲ ಹೇಗಿದೆ ಆಗಿದ್ರೆ, ಮೇಷಾದಿ 12 ರಾಶಿಗಳ ಫಲವನ್ನು ನೋಡುವುದಕ್ಕಿಂತಲೂ ಮುಂಚಿತವಾಗಿ ಖಗೋಳದ ವಿಷಯ ನೋಡ್ಕೊಳ್ಳೋಣ. ಖಗೋಳದಲ್ಲಿ ಇವತ್ತಿನ ದಿವಸ ಗ್ರಹಗಳ ಚಲನೆ ಹೇಗಿದೆ, ಯಾವ್ಯಾವ ಗ್ರಹಗಳು ಬದಲಾವಣೆಯಾಗಿದ್ದಾರೆ, ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಹೇಳುವಂತಹದ್ದನ್ನು ನೋಡಿಕೊಂಡು ಮುಂದುವರಿಯೋದು ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಖಗೋಳದಲ್ಲಿ ಸದಾಕಾಲದಲ್ಲೂ ಕಂಗೊಳಿಸುವಂತಹ ಆಕಾಶ ಕಾಯಗಳು ಮೇಷಾದಿ 12 ರಾಶಿಗಳತ್ತ ಗಮನವನ್ನಿಟ್ಟಾಗ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಇದೆ ನೋಡೋಣವೇ. ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಇವತ್ತಿನ ದಿವಸ. ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಎಂದಿನಂತೆ ಗುರು ಇದ್ದಾನೆ. ಕರ್ಕಾಟಕ ಶೂನ್ಯ. ಸಿಂಹರಾಶಿಯಲ್ಲಿ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿ ಆಗಿರ್ತಕ್ಕಂಥದ್ದು. ಕುಂಭರಾಶಿಯಲ್ಲಿ ಕುಜನಿದ್ದಾನೆ, ಶುಕ್ರನಿದ್ದಾನೆ, ರಾಹು ಇದ್ದಾನೆ, ಬುಧನಿದ್ದಾನೆ. ಇನ್ನು ಮೀನ ರಾಶಿಯಲ್ಲಿ ನೋಡುವಾಗ ರವಿ ಇದ್ದಾನೆ, ಶನಿ ಇದ್ದಾನೆ, ಚಂದ್ರನೂ ಸಹಿತವಾಗಿ ಅಲ್ಲಿಯೇ ಇದ್ದಾನೆ. ಅಂದರೆ ಅರ್ಥಾತ್ ಇವತ್ತಿನ ದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಅಮಾವಾಸ್ಯೆ ಇತ್ತು, ಆನಂತರದಲ್ಲಿ ಪ್ರತಿಪದೆ ಬಂದಿದೆ. ಆದ್ದರಿಂದ ಚಂದ್ರ ಮತ್ತು ಸೂರ್ಯರ ಯುತಿ ಇದೆ. ಇದು ಖಗೋಳದಲ್ಲಿರ್ತಕ್ಕಂಥದ್ದು. ಆ ಖಗೋಳದಲ್ಲಿರ್ತಕ್ಕಂತಹ ಗ್ರಹಗಳ ದೃಷ್ಟಿಯು ರಾಶಿ ಮಂಡಲಕ್ಕೆ ಬಂದಾಗ ಏನು ಫಲ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಕುಜ 11ನೇ ಮನೆಯಲ್ಲಿ, ಶನಿಯ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಬಾಧೆಯಲ್ಲಿದ್ದಾನೆ. ಅಂದಾಗ ಮೇಷರಾಶಿಯವರಿಗೆ ಸ್ವಲ್ಪ ಬಾಧೆ ಉಂಟಾಗುವಂತಹ ಲಕ್ಷಣಗಳು, ತೊಂದರೆಗಳಿದ್ದಾವೆ. ರಾಹು ಬೇರೆ ಇದ್ದಾನೆ ಅಲ್ಲಿ. ರಾಹು ಕುಜರ ಯುತಿ, ಜೊತೆಯಲ್ಲಿ ಕುಜ ಮತ್ತು ಶುಕ್ರರ ಯುತಿ, ಭೃಗು ಅಂಗಾರಕ ದೋಷ ಇವೆಲ್ಲವೂ ಇರತಕ್ಕಂತಹದ್ದು ಮೇಷರಾಶಿಯವರಿಗೆ. ತಲೆ ಬೇನೆ, ತಲೆಯಲ್ಲಿ ಏನಾದರೂ ತೊಂದರೆಗಳ ತಾಪತ್ರಯಗಳು, ಆರೋಗ್ಯವು ಸದಾ ಕಾಲದಲ್ಲೂ ಕೆಡ್ತಾ ಇರ್ತದೆ. ಸಪ್ತ ಚಕ್ರದಲ್ಲಿ ಅಧೋ ಭಾಗದಲ್ಲಿರ್ತಕ್ಕಂತಹ ಚಕ್ರ, ಮೂಲಾಧಾರ ಚಕ್ರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕುಜ ಬಾಧೆಯಲ್ಲಿದ್ದರಿಂದ ಕೆಲವರಿಗೆ ಕಿಡ್ನಿ ಸಂಬಂಧವಾದಂತಹ ದೋಷಗಳು, ಕೆಲವರಿಗೆ ರಕ್ತ ಸಂಬಂಧವಾದಂತಹ ಕಾಯಿಲೆಗಳು, ಕೆಲವರಂತೂ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ ಅಪಘಾತದಿಂದ. ಅಪಘಾತ ಭಯ, ಕೆಲವರಿಗೆ ಅವಮಾನ ಭಯ, ಕೆಲವರಂತೂ ಅಪರಾಧಿಗಳಾಗಿ ನಿಲ್ತೀರಿ. ಮೇಷರಾಶಿಯವರಿಗಿರ್ತಕ್ಕಂಥದ್ದು ಗುರುಬಲ ಇಲ್ಲೂ ಅಲ್ಲ, ಗುರು 3ನೇ ಮನೆಯಲ್ಲಿ ನಿಂತ್ಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಇದೆಲ್ಲವನ್ನು ಅನುಭವಿಸಬೇಕಾಗ್ತದೆ. ಸುಖಾಧಿಪತಿಯಾದಂತಹ ಚಂದ್ರನೂ ಸಹಿತವಾಗಿ ವ್ಯಯಸ್ಥಾನದಲ್ಲಿದ್ದಾನೆ 12ನೇ ಮನೆಯಲ್ಲಿ. ಆದ್ದರಿಂದ ಸುಖ ಎಲ್ಲಿಂದ ಮೇಷರಾಶಿಯವರಿಗೆ? ಕಷ್ಟದ ಪರಂಪರೆಯೇ ಭಾಳಷ್ಟಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ನೀವು ಪರಿಹಾರವನ್ನು ಮಾಡಿಕೊಳ್ಬೇಕು. ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೇಷರಾಶಿಯವರಿಗೆ ಯಾವುದು? ಮೇಷರಾಶಿಯವರಿಗೆ ಕುಜ ಅಧಿಪತಿ ಆದ್ದರಿಂದ ಸುಬ್ರಹ್ಮಣ್ಯ ದೇವರು. ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಶುಭ. ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಮೇಷರಾಶಿಯವರಿಗೆ ಅನುಕೂಲ. ನೀವು ಧರಿಸಿ ಅಥವಾ ದಾನವನ್ನು ಮಾಡಿ. ಯಾರಿಗಾರು ದಾನ ಕೊಡಬೇಕು ಅಂತಾದರೆ ಕೆಂಪು ವರ್ಣದ ಬಟ್ಟೆಯನ್ನೇ ದಾನವನ್ನು ಕೊಡುವುದರಿಂದ ನಿಮಗೆ ಇವತ್ತಿನ ದಿವಸ ಅನುಕೂಲವನ್ನು ಕೊಡ್ತದೆ. ಜೊತೆಯಲ್ಲಿ ನೀವು ತೊಗರಿ ಕಾಳು ಅಥವಾ ತೊಗರಿ ಬೇಳೆಯನ್ನು ಇವತ್ತಿನ ದಿವಸ ದಾನ ಮಾಡಿಕೊಳ್ಬಹುದು. ಅಥವಾ ಕೆಂಪು ಬಣ್ಣದ ಹಸುಗಳಿಗೆ ನೆನೆ ಹಾಕಿ ಕೊಡುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ನಿಮ್ಮ ಸಂಖ್ಯೆ ಯಾವುದು ಗೊತ್ತಾ? 9, ಕುಜನ ಸಂಖ್ಯೆ. ಅದನ್ನೇ ನೀವು ನಿತ್ಯ ನಿರಂತರವಾಗಿ ಬಳಸಿಕೊಳ್ಳುವುದರಿಂದ ಕ್ಷೇಮ. ಜೊತೆಯಲ್ಲಿ ಹವಳವನ್ನು ಧಾರಣೆ ಮಾಡಿದರೆ ಅತ್ಯುತ್ತಮ. ನಿಮ್ಮ ರತ್ನ ಅದು, ನಿಮ್ಮ ರಾಶಿಯ ಅಧಿಪತಿಯ ರತ್ನವಾಗಿದೆ. ಅದನ್ನು ಧಾರಣೆ ಮಾಡಿದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸುಬ್ರಹ್ಮಣ್ಯನ ಆರಾಧನೆಯನ್ನು ಸಾಧ್ಯವಾದಷ್ಟು ಮಾಡಿಕೊಳ್ಳಿ. ಇವತ್ತು ನೀವು ಹೇಳಬೇಕಾದಂತಹ ಮಂತ್ರ ಓಂ ಶರವಣ ಭವಾಯ ನಮಃ. ಯಾವುದು? ಶರವಣ ಭವಾಯ ನಮಃ. ಈ ಮಂತ್ರವನ್ನು ಪಠನ ಮಾಡುವುದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಈ ವರ್ಷದಲ್ಲಿ ಸುಖವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸುಖ ಪ್ರಾಪ್ತಿಗಾಗಿ ವರ್ಷ ಪೂರ್ತಿ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಬೇಕು ಮೇಷರಾಶಿಯವರಿಗೆ. ಮೇಷರಾಶಿಯವರು ಸಾಧಾರಣವಾಗಿ ನವಗ್ರಹ ಸ್ತೋತ್ರ ಎಲ್ಲ ಹೇಳ್ತಾ ಇರ್ತೀರಿ. ಅದರಲ್ಲಿ ಕುಜನ ಮಂತ್ರವನ್ನು ನೀವು ಇವತ್ತಿನ ದಿವಸ ಪಠನ ಮಾಡುವುದರಿಂದ ಏನು ಮಾಡ್ತೀರಿ? ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಇದು ಮಂಗಲನ ಶ್ಲೋಕ. ನಿಮ್ಮ ಈ ವರ್ಷದ ಭವಿಷ್ಯ ಮಂಗಲವಾಗಬೇಕು ಅಂತ ಆದಲ್ಲಿ ಮಂಗಲನ ಮಂತ್ರವನ್ನು ಪಠನ ಮಾಡುವುದರಿಂದ ಎಲ್ಲ ಅಮಂಗಳ ನಿವಾರಣೆಯಾಗಿ ಎಲ್ಲವೂ ಮಂಗಲವಾಗ್ತದೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ.